ದಿನಾಂಕ 29ರಂದು ಸೋಮವಾರಪೇಟೆಯ ಮಹಿಳಾ ಸಮಾಜ ಆವರಣದಲ್ಲಿ ಸೋಮವಾರಪೇಟೆ ತಾಲೂಕು ಮಟ್ಟದ ಯುವಜನ ಮೇಳ ಕಾರ್ಯಕ್ರಮ ನಡೆಯಿತು. ತಾಲೂಕಿನ ಹಲವು ಯುವ ಸಂಘಗಳ ಸದಸ್ಯರುಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ತಾಲೂಕು ಪಂಚಾಯತ್ ಅಧ್ಯಕ್ಷ ಜೆಪಿ ಸೋಮಯ್ಯ ಮಾತನಾಡಿ, ಯುವ ಸಂಘಗಳ ಸದಸ್ಯರು ತಮ್ಮೊಂದಿಗೆ ಇತರರನ್ನ ಇಂತಹ ಕಾರ್ಯಕ್ರಮಕ್ಕೆ ಕರೆತರುವ ಮೂಲಕ ಅವರಲ್ಲಿ ಜಾನಪದ ಕಲೆ ಸಾಹಿತ್ಯದಲ್ಲಿ ಅಭಿರುಚಿ ಬೆಳೆಸುವಂತೆ ಮಾಡಬೇಕು ಹಾಗೂ ಮಕ್ಕಳಿಗೆ ಜಾನಪದದಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವಂತೆ ಉತ್ತೇಜನ ನೀಡಬೇಕು ಎಂದು ಕರೆ ನೀಡಿದರು. ನಾವು ಹಿರಿಯವರು ಏನು ಯುವಕ ಸಂಘದಲ್ಲಿ ಬೆಳೆದು ಬಂದಂತವರು ನಾವು ಬೆಳೀತಾ ನಮ್ಮ ಜೊತೆಗೆ 2-3 ಸಂಖ್ಯೆನಾದ್ರೂ ನಾವು ನಮ್ಮ ಹಿಂದೆನೇ ಕರ್ಕೊಂಡು ಬಂದ್ರೆ ಆ ಸಂಘದ ಸಂಖ್ಯೆ ಸದಸ್ಯತ್ವ ಜಾಸ್ತಿ ಆಗುತ್ತೆ, ಪ್ರೋತ್ಸಾಹ ಸಿಗುತ್ತೆ, ಆ ಸಂಘನೂ ಉಳಿತದೆ, ನಮ್ಮ ಸಾಂಸ್ಕೃತಿಕ ಜಾನಪದ ಕಲೆಗಳನ್ನು ಉಳಿಸುವಂತ ಕೆಲಸ ಆಗುತ್ತದೆ. ಈ ನಿಟ್ಟಿನಲ್ಲಿ ಗ್ರಾಮದ ಅಥವಾ ಆ ಸುತ್ತಮುತ್ತಲ ಪರಿಸರದ ಅಭಿವೃದ್ಧಿನೂ ಆಗ್ತದೆ. ಯಾಕೆಂತಂದ್ರೆ ಒಂದು ಊರಿನಲ್ಲಿ ಒಂದು ಯುವಕ ಸಂಘ ಇರ್ಬೋದು ಅಥವಾ ಗ್ರಾಮಾಭಿವೃದ್ಧಿ ಸಮಿತಿ ಇರ್ಬೋದು. ಗ್ರಾಮಾಭಿವೃದ್ಧಿ ಸಮಿತಿಗೆ ಅದರದೇ ಆದ ಚೌಕಟ್ಟು ಇರೋದ್ರಿಂದ, ಸವಲತ್ತು ಕಡಿಮೆ ಇರೋದ್ರಿಂದ ಯುವಜನ ಸೇವಾ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷ ಪ್ರಮೋದ್ ಗಣಪತಿ ಮಾತನಾಡಿ, ಯುವ ಕಾರ್ಯಕ್ರಮಗಳು ಇತ್ತೀಚೆಗೆ ಕುಂಠಿತಗೊಳ್ಳುತ್ತಿದ್ದು ಮುಂದಿನ ಪೀಳಿಗೆಗೆ ಜಾನಪದವನ್ನ ಕಲಿಸುವಂತಾಗಲು ಯುವ ಸಂಘಗಳು ಪ್ರಯತ್ನಿಸಬೇಕೆಂದು ಹೇಳಿದರು. ಕಾರ್ಯಕ್ರಮ ನೀಡುವಂತ ಒಂದು ಪರಿಸ್ಥಿತಿ ಆಗಿದೆ. ದಯವಿಟ್ಟು ಹಳೆಯ ಕಾಲದ್ದು ಏನಿದ್ದಾರೆ ನಮ್ಮ ಮೇಡಮ್ ಯಶೋಧರ ನವಜಾತಿ ಒಳ್ಳೆ ರೀತಿ ಒಂದು ರೀತಿ ಇದೆ, ರೀತಿಗೆ ನಡೆಸ್ತಾ ಇತ್ತು ಅವರು ಕಾರ್ಯಕ್ರಮ ಕೊಡೋದು. ಈಗ ಅದೆಲ್ಲ ಹೇಗೆ ಕುಂಠಿತಗೊಂಡಿದೆ ಅಂತ ಹೇಳಿದ್ರು ಅರ್ಥ ಆಗ್ತಿಲ್ಲ ಏನು ಅಂತ ಹೇಳಿ ತಿಳಿಸಿ. ಹಾಗೆಯೇ ಇನ್ನು ಮುಂದಕ್ಕಾದರೂ ಈ ಹಳೆಯದು ಏನು ಇದ್ದಂತಹ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮುಂದಿನ ಪೀಳಿಗೆಗೆ ಯಾರಿದ್ದಾರೆ ಅವರಿಗೆ ಹೇಳಿಕೊಟ್ಟು ಈ ಹಳ್ಳಿಯ ಏನೇನು ಜಾನಪದ ಕಾರ್ಯಕ್ರಮಗಳು ಏನಿದೆ ಅದನ್ನೆಲ್ಲ ಅವರಿಗೆ ಹೇಳ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಅಲ್ಲದೆ ಜಿಲ್ಲಾ ಅಧ್ಯಕ್ಷನಾಗಿ ಮುಖ್ಯ ಅತಿಥಿಯಾಗಿ ನಮಗೆ ಸ್ಥಾನ ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ವೇದಿಕೆಯಲ್ಲಿ ನೀರುಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಉಷಾ, ಸದಸ್ಯರಾದ ಧರ್ಮಪ್ಪ, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ನಳಿನಿ, ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಸುದ್ದಿ ಸಂಗಮಕ್ಕಾಗಿ ವಸಂತ್ ಸೋಮವಾರಪೇಟೆ.